ಕೊನೆಯದಾಗಿ ಮಕ್ಕಳಿಗೆ ಫ್ರಮ್ ಯುವರ್ ಎಕ್ಸ್ಪೀರಿಯನ್ಸ್ ಏನನ್ನ ಹೇಳಿ ಬಯಸ್ತೀರಾ ನೀವು ಅಂತ? ಸಿ, ಎಲ್ಲ ಮಕ್ಕಳು ಬುದ್ಧಿವಂತರಾಗಿರಬೇಕು, ನೀವು ಸ್ಮಾರ್ಟ್ ಆಗಿರಬೇಕು, ಚೆನ್ನಾಗಿ ಕಲಿಬೇಕು, ಮುಂದೆ ನೀವು ಸಮಾಜಕ್ಕೆ ಒಂದು ಅಸೆಟ್ ಆಗಿರ್ಬೇಕು. ನೀವು ನಿಮ್ಮ ತಂದೆ ತಾಯಿಗೆ ನಿಮ್ಮಿಂದ ಹೆಮ್ಮೆ ಅನಿಸ್ಬೇಕು. ಇದು ನಾವು ನಿಮ್ಮ ಮೇಲೆ ಇಡ್ತಾ ಇರೋವಂಥ, ಈಗ ಕೆಲವು ಮಕ್ಳಿಗೆ ಸ್ಟ್ರೆಸ್ ಆಗುತ್ತೆ, ಏನು ಎಲ್ಲನೂ ಈ ಥರ ಹೇಳ್ತಾ ಇದ್ದೀರಾ ನಮ್ಮ ಮೇಲೆ ಅಂತ. ಆಯಿತು, ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆ ಮನುಷ್ಯರಾಗಿ ನೀವು ಬಾಳಬೇಕು. ಸೊ ಒಳ್ಳೆ ಮನುಷ್ಯರಾಗಿ ಬಾಳಬೇಕು ಅಂದರೆ ಏನು? ಪ್ಯಾಸಿವ್ ಆಗಿ ಒಂದೇ ಸಮ ಸ್ಕ್ರೀನ್ ನೋಡೋದು ಬಿಟ್ರೇ ಒಳ್ಳೆ ಮನುಷ್ಯರು ಆಗಕ್ಕೆ ಸಾಧ್ಯ ಇದೆ. ಸುತ್ತಮುತ್ತ ಇರೋ ಪರಿಸರ, ನಿಮ್ಮ ಸುತ್ತಮುತ್ತ ಇರೋ ಜನ, ನಿಮ್ಮದೇ ತಂದೆ ತಾಯಿ, ಅಕ್ಕ ತಮ್ಮ, ಅವ್ರ ಜೊತೆ ಎಲ್ಲ ಒಳ್ಳೆ ಹೊಂದಾಣಿಕೆಯಿಂದ ಒಳ್ಳೆ ನಾಲೆಡ್ಜ್ ಬೆಳೆಸ್ಕೊಳ್ಳೋ ಅಂಥ ಮಕ್ಕಳು ನೀವಾದರೆ ದೇಶದ ದೊಡ್ಡ ಆಸ್ತಿ ನೀವೇ ಇರ್ತೀರ. ಈಗ ನಮ್ಮಲ್ಲಿ ಒಂದು ಕವನದ ಸಾಲಿದೆ ಅಲ್ಲ, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಸೊ ನೀವೇನಾದರೂ ಆಗಿ ಒಳ್ಳೆ ಮನುಷ್ಯರಾಗಿ, ಒಳ್ಳೆ ಮನುಷ್ಯರಾಗಬೇಕು ಅಂದರೆ ಇಷ್ಟೊಂದು ಡಿಜಿಟಲ್ ಎಕ್ಸ್ಪೋಷರ್ ಇರಬಾರ್ದು, ಕಡಿಮೆ ಇರಬೇಕು. ಈಗ ಇಷ್ಟೊತ್ತು ನಾವೇನೇನು ಚರ್ಚೆ ಮಾಡಿದ್ವಿ ಆ ಥರ ಬೇರೆ ಬೇರೆ ರೀತಿಯಾದ ಆ್ಯಕ್ಟಿವಿಟೀಸ್ನ ಎಲ್ಲರೂ ನೀವು ರೂಢಿ ಮಾಡಿಸ್ಕೋಬೇಕು.